ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್. ಸರ್ಕಾರಿ ಕಚೇರಿಗಳಿಗೆ ಅಲೆದು ಬೇಸತ್ತಿದ್ದೀರಾ? ಅಥವಾ ದಂಡ ಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ನಮ್ಮೊಂದಿಗೆ ಹೆದರದೆ ಹಂಚಿಕೊಳ್ಳಿ. ನಮ್ಮ ನಡೆ ಭ್ರಷ್ಟರ ಬೇಟೆ ಕಡೆಗೆ. ವೀಕ್ಷಕರೇ ನಮಸ್ಕಾರ. ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಹಸಿರು ಕ್ರಾಂತಿ ಹರಿಕಾರ ಭಾರತ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿ ಕಾರ್ಯಕ್ರಮವನ್ನು ಬೈಲ್ಹೊಂಗಲ್ ನಗರದ ಹರಳಯ್ಯ ಕಾಲೋನಿಯಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಿತ್ತೂರು ಮತಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ರವರು, ದಲಿತ ಸಮುದಾಯಕ್ಕೆ ಸರ್ಕಾರದಿಂದ ಬರುವ ಸವಲತ್ತುಗಳು ಸರಿಯಾಗಿ ಉಪಯೋಗಿಸಿಕೊಳ್ಳಿ, ಆಗ ತಾನೇ ಸಮಾಜ ಮುಂದೆ ಬರಲು ಸಾಧ್ಯ ಹಾಗೂ ಸಮಾಜದ ಸವಲತ್ತುಗಳು ಪಡೆದು ಆರ್ಥಿಕವಾಗಿ ಸಬಲರಾಗಿರುವ ಸಮಾಜಕ್ಕೆ ನೆರವಾಗಬೇಕೆಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಹಂತೇಶ್ ಕಾಳೆ ನೀಡಿದರು. ತಾಲೂಕು ದಂಡಾಧಿಕಾರಿಗಳಾದ ಹನುಮಂತ್ ಶಿರಟ್ಟಿ, ಐಎಎಸ್ ಆಫೀಸರ್ ಭಾನುಪ್ರಕಾಶ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ್ ಜಿನ್ನೂರ್, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿ, ವಸತಿ ನಿಲಯದ ನಿಲಯ ಪಾಲಕರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ಸುರೇಶ್ ರಾಯಪ್ಗೋಳ್, ದಲಿತ ಮುಖಂಡರಾದ ರುದ್ರಪ್ಪ ನಿಂಗಣ್ಣವರ್, ವಿವಿಧ ಸಂಘಟನೆ ಪದಾಧಿಕಾರಿಗಳು, ಸಮಾಜದ ಮುಖಂಡರು ಹಾಜರಿದ್ದರು. ಏನನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗಿದೆ ನಮ್ಮ ಜೀವನದಲ್ಲಿ, ಅದು ಬಹಳ ಮುಖ್ಯ. ನಾವು ಆಚರಣೆಯನ್ನು ಮಾಡ್ತೀವಿ, ಹೋಗ್ತೀವಿ, ಅದಲ್ಲ ಅಲ್ಲಿಂದ ಏನನ್ನ ಮೌಲ್ಯಗಳನ್ನು ಹೋಗ್ಬೇಕು. ನಾವು ಪಾಲಕರಾಗ್ಲಿ ಮತ್ತು ಮಕ್ಕಳಾಗ್ಲಿ, ಇಲ್ಲಿ ಎರಡೂ ಬಹಳ ಪ್ರಮುಖವಾಗಿರುತ್ತವೆ. ನಾನು ಹೇಳ್ತೇನೆ ಬಂಧುಗಳೇ, ಜಗಜೀವನ್ ರಾಮ್ ಆಗಿದ್ದು ಹೇಗೆ ಅಂತಂದ್ರೆ, ಅವರ ಮಡಿಯಲ್ಲಿ ಸಿಕ್ಕಂತಹ ಸಂಸ್ಕಾರ. ಅವರ ತಂದೆ ಶೋಭಿರಾಮರು ಶಿವನಾರಾಯಣ ಪಂಥದ ಮಹಾನ್ ಭಕ್ತರಾಗಿರ್ತಾರೆ. ತಾಯಿ ವಾಸಂತಿ ದೇವಿ ದೈವ ಭಕ್ತರಾಗಿರ್ತಾಳೆ. ಆ ಚಾಂದ್ವಾ ಪಟ್ಟಣದಲ್ಲಿ ರಾಮನ ಜನನ ಆಗ್ತದೆ. ಒಂದು ಸುಸಂಸ್ಕೃತ ಮಣಿತನದಲ್ಲಿ ಜನನ ಆಗ್ತದೆ. ಆ ಸಂಸ್ಕಾರಗೊಂಡಂತ ರಾಮಣಿಯ ಮುಂದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆಗಿ ಈ ದೀನ ದಲಿತರ ಅಶಕ್ತರ ಬಾಳನ್ನ ಬೆಳೆಸ್ತಾರೆ. ಅನ್ಇಂಟರಪ್ಟೆಡ್ ಸರ್ವಿಸ್ 50 ವರ್ಷ ಸತತವಾಗಿ ನಿರಂತರವಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಡ್ತಾರೆ. ಈ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್, ದಲಿತ ವರ್ಗಕ್ಕೆ, ನಿಮ್ನ ವರ್ಗಕ್ಕೆ, ಈ ಅಸಹಾಯಕ ವರ್ಗಕ್ಕೆ, ಶೋಷಿತ ವರ್ಗಕ್ಕೆ ದೇವರಾಗಿ ನಿಂತ್ಕೊಳ್ತಾರೆ. ಹಾಗಾಗಿ ಅವರನ್ನ ನಾವು ಇವತ್ತು ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತಿ ಮತ್ತು ನಗರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಬೈಲಹೊಂಗಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಸಮಾರಂಭದ ಅಧ್ಯಕ್ಷತೆ ವಹಿಸಬೇಕಾಗಿತ್ತು. ಮಹಂತೇಶ್ ಕೌಲಿಗಿ ಅವರ ಉಪಸ್ಥಿತಿಯಲ್ಲಿ ಇವತ್ತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ತಹಸೀಲ್ದಾರರಾದಂಥ ಶಿರಟ್ಟಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳಾದಂಥ ಭಾನುಪ್ರಕಾಶ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಯುವಾದಂಥ ಸಂಜೀವ್ ಬರ್ನೂರ್ ಅವರೇ, ಶ್ರೀಮತಿ ಹುಗ್ಗಿ ಅವರೇ, ಸಮಾಜ ಕಲ್ಯಾಣ ಅಧಿಕಾರಿಗಳಾದಂಥ ಉಳ್ಳಾಗಡ್ಡಿ ಅವರೇ, ಎಲಿಗಾರ್ ಅವರೇ, ಎಲ್ಲ ಸಮಾಜದ ಹಿರಿಯ ಮುಖಂಡಗಳಿಗೆ ಸೇರಿದಂಥ ಸಹೋದರ ಸಹೋದರಿಯರಿಗೂ ನನ್ನ ಇಲ್ಲಿ ಮತ್ತು ವಿಶೇಷವಾಗಿ ಇವತ್ತ ಉಪನ್ಯಾಸಕರಾಗಿ ಆಗಮಿಸಿದಂಥ ಕಳೆಯವರು ಮತ್ತು ತಹಸೀಲ್ದಾರ್ ಅವರು ಮಾತಾಡೋದನ್ನು ಬಿಟ್ಟರೆ ಅವಾಯ್ಡ್ ಮಾಡಿ ನಾನು ಬೇರೆ ಮಾತಾಡ್ತೇನೆ, ಅದನ್ನ ರಿಪೀಟ್ ಆಗ್ಬಿಟ್ರೆ ಉದ್ದೇಶ ಇಷ್ಟ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಂತರ ಏನಾದರೂ ಸೋಷಿಯಲ್ ವರ್ಗವನ್ನು ಮತ್ತೆ ಟ್ರ್ಯಾಕಿಗೆ ಇಡಬೇಕು, ಹೋರಾಟದ ಕೊಡ್ಬೇಕು ಅನ್ನುವಂಥ ಕೆಲಸ ಮಾಡಿದವರು ಅಂತ ಯಾರಾದರೂ ಇದ್ರೆ ಅಥವಾ
ಬಾಬು ಜಗಜೀವನ್ ರಾಮ್ ಅವರು. ಮತ್ತೆ ನಿರಂತರವಾಗಿ ರಾಜಕಾರಣದಲ್ಲಿ ಬಹುತೇಕ ಬಹಳಷ್ಟು ವರ್ಷ ಆ ಸೇವೆ ಸಲ್ಲಿಸುತ್ತಾ ಆ ಸೇವೆ ಜೊತೆಗೆ ಈ ಶೋಷಿತ ವರ್ಗವನ್ನು ಯಾವ ಥರ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರ ಮುಂದೆ ಬರೋಕ್ಕೆ ಸಾಧ್ಯತೆ, ಈ ದೇಶದ ಒಳ್ಳೆ ಸದೃಢವಾಗಿ ನಿರ್ಮಾಣ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಬಹುತೇಕ ಮೊದಲನೇ ಕಾರ್ಮಿಕ ಸಚಿವರಿಂದ ಹಿಡಿದು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಮತ್ತು ತದನಂತರ ಡಿಫೆನ್ಸ್ ಮಿನಿಸ್ಟರ್ ಆಗಿ ಒಳ್ಳೆ ಕಾರ್ಯಗಳನ್ನು ನಿಭಾಯಿಸಿ ಅಲ್ಲಿ ಈ ದೇಶವನ್ನು ಕಟ್ಟಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟು ಮೊದಲನೇದ ಕಾರ್ಮಿಕ ಸಚಿವರಾದರು. ಅವತ್ತು ಕಾರ್ಮಿಕ ಸಚಿವರಂದ್ರೆ ಬಹುತೇಕ ಕಾರ್ಮಿಕರು ಯಾರು ಇರ್ತಾರೆ, ಮೊದಲು ಆಲ್ಮೋಸ್ಟ್ 85-90% ಎಲ್ಲ ಶ್ರಮ ಮಾಡೋರು ಶೋಷಿತ ವರ್ಗದವರ ಕಾರ್ಮಿಕರು ಇರ್ತಾರೆ. ಆ ಕಾರ್ಮಿಕ ವರ್ಗವನ್ನು ಯಾವ ಥರ ಖುಷಿ ಕೊಡಬೇಕು, ಅವ್ರಿಗೆ ಏನು ಮಾಡಬೇಕು ಅನ್ನೋಂಥದ್ದು ವಿವಿಧ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗೊಳಿಸ್ತಂದ್ರೆ ಅಲ್ಲಿ ಶೋಷಿತ ವರ್ಗವನ್ನು ಇಲಾಖೆಯಲ್ಲಿ ಪ್ರಮುಖವಾಗಿ ಇನ್ವಾಲ್ವ್ ಮಾಡುವಂಥ ಕೆಲಸ ಮಾಡಿ. ತದನಂತರ ಬಹುತೇಕ ಭಾಳಷ್ಟು ಫುಡ್ ಸ್ಕೇರ್ಸಿಟಿ ಇತ್ತು. ಗ್ರೀನ್ ರೆವಲ್ಯೂಷನ್ ತರಬೇಕಾದ್ರೆ ಬಹುತೇಕ ಅದರ ದೊಡ್ಡ ಪಾತ್ರನೂ ಇತ್ತು. ನಮ್ಮ ಫುಡ್ ಸ್ಕೇರ್ಸಿಟಿ ಇತ್ತು ನಮ್ಮ ದೇಶಕ್ಕೆ ಓದ್ತಾ ಇದ್ದೆ. ಅದನ್ನು ಯಾವಾಗ ಅದನ್ನು ಏನು ಮಾಡಿ ತೊಗೊಂಡ್ಬರ್ಬೇಕು ಅನ್ನುವಂಥ ಬೇಸಿಕಲಿ ಅವರು ಕೃಷಿ ಕಲಿತಿದ್ರಿಂದ ಏನು ಮಾಡಬೇಕು, ಯಾಕಂದ್ರೆ ಶೋಷಿತ ವರ್ಗಕ್ಕೆ ಯಾವಾಗೂ ಭೂಮಿ ತಿರುಗಲ್ಲ, ಕೂಲಿ ವರ್ಗ ಬಹುತೇಕ ಎಲ್ಲರೂ ಹೋಗಿ ಕೆಲಸ ಮಾಡೋರು, ಒಬ್ಬ ಕೂಲಿ ಮಾಡೋರು ಈ ಸ್ಥಿತಿಯಾಗಿದ್ದಾಗ ಅವ್ರಿಗೆ ಒಂದು ಟೈಮ್ನಾಗ ಉಳುವನ್ನ ಹೊಡೆಯೋಣ ಅಂತಂದ್ರೆ ಇವತ್ತಿಗೂ ಕೂಡ ಬಹಳಷ್ಟು ಭೂಮಿ ಉಳುವ ಅವು ಎಷ್ಟೇ ಎಲ್ಲ ಶೋಷಿತ ವರ್ಗ ಕಲೆಕ್ಟ್ ಮಾಡಿ ಆ ದುಡಿ ವರ್ಗದವ್ರನ್ನ ಅವ್ರನ್ನ ಮಾಲೀಕರನ್ನು ಮಾಡಿ ದುಡಿಯಾಕ ಹಚ್ಚಿರುತ್ತ ವ್ಯಕ್ತಿ. ದುಡಿ ವರ್ಗದ ಸಮಾನ ಮಾಲೀಕರು ಮಾಡಿದಾಗ ಉತ್ಪಾದನೆ ಎಷ್ಟಾಕೈತಿ, ಸ್ಕೇರ್ಸಿಟಿನ ಕಮ್ಮಿ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಅವತ್ತಿನ ಕಾಲದಾಗ ಆ ಗ್ರೀನ್ ರೆವಲ್ಯೂಷನ್ಗೆ ಬೇರೆ ಬೇರೆ ಇವನ್ ಕೊಟ್ಟ ಸವಲತ್ತುಗಳನ್ನು ಕೊಟ್ಟು ಅದನ್ನ ಎದುರಿಸಬೇಕು ಅನ್ನೋಂಥ ರೀತಿಯಿಂದ ಅವತ್ತ ಇಂಪ್ಲಿಮೆಂಟು ಮಾಡಿದ್ರು. ಬಹುತೇಕ ಇವತ್ತಿಗೂ ಬಹಳಷ್ಟು ಜನ ಬಹುತೇಕ ಒಂದು 1.5 ದಶಕದಿಂದ ಅವ್ರು ಕೊಟ್ಟಂತ ಏನದಾವ ಭೂಮಿ ಕಮ್ಮಿ ಬಹಳಷ್ಟು 80% ಜನ ಅದನ್ನು ದುರುಪಯೋಗ ಮಾಡ್ತಾರೆ. ಎದಕ್ಕೆ ಅದನ್ನು ಕೊಟ್ಟನ್ನುವಂಥದನ್ನ ಯಾರು ಆಲೋಚನೆ ಮಾಡಲಿಲ್ಲ. ಬಹುತೇಕ ಬಹಳಷ್ಟು ಅದು ಕೇರಳೀಯ ಇವತ್ತಿಗೂ ಹೇಳ್ತಾರೆ. ತದನಂತರ ಈ ಸಮಾಜವನ್ನು ಈಕ್ವಾಲಿಟಿ ತರಬೇಕು, ಎಲ್ಲರಿಗೂ ಸಮಾನವಾದಂಥ ಇದನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುತೇಕ ಎಲ್ಲರನ್ನೂ ಎಜುಕೇಟ್ ಮಾಡಬೇಕು. ಎಜುಕೇಟ್ ಮಾಡಿದಾಗ ಮಾತ್ರ ಆ ಸಮಾನತೆ ಬರೋಕ್ಕೆ ಸಾಧ್ಯ ಐತೆ ಅನ್ನುವಂಥದನ್ನ ಸರ್ವೆಗೆ ಸಾಕಷ್ಟು ರಿಸರ್ವೇಷನ್ ಪೊಲೀಸೇಷನ್ ಅವತ್ತಿನ ಕಾಲ ಮಾಡಿದಾಗ ಶೋಷಿತ ವರ್ಗಕ್ಕೆ ಕೊಟ್ಟು ಅಟ್ಲೀಸ್ಟ್ ಒಳ್ಳೆ ಚಂದ ನೀವು ಓದ್ಕೊಂಡು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಶಿಕ್ಷಣ ಪಡೆದ ನಂತರ ನೆಕ್ಸ್ಟ್ ಜನರೇಷನ್ಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಅವನ ಸಾಕಷ್ಟು ಸರ್ಕಾರದಿಂದ ಮತ್ತೆ ಅಗ್ರಿಕಲ್ಚರ್ ಹಿಡ್ಕೊಂಡು ಕಾರ್ಮಿಕ ಇಲಾಖೆ ಹಿಡ್ಕೊಂಡು ಅವ್ರು ಎಜುಕೇಟ್ ಮಾಡಿ ಅವ್ರನ್ನ ಹೆಲ್ತ್ ರೈಸ್ ಕೊಡ್ಬೇಕು ಅನ್ನುವಂಥ ಪರಿಸ್ಥಿತಿ ತಂದ. ಇವತ್ತಿಗೂ ಕೂಡ ಅವು ಚಾಲು ಆಗ್ಬೋದು. ಆದ್ರೆ ಏನಾಗೈತೆ ಅಂದ್ರೆ ಕೆಟಗರೈಸ್ ಆಯ್ತದೆ. ಯಾರು ಶೋಷಿತ ವರ್ಗದಾಗ ಒಂದು ಎಕ್ಸಾಂಪಲ್ ಹೇಳಿರೋರು ಕಳೆ ಅವ್ರಿಗೆ ಬಂದಂಥ ಸ್ಕಾಲರ್ಶಿಪ್ ಬಿಟ್ಟು ಇನ್ನೊಬ್ಬರಿಗೆ ಕೊಟ್ಟು ಅಂತ ಅದನ್ನು ಅನುಕರಣೆ ಮಾಡ್ಬೇಕು. ಇವತ್ತಿನ ಕಾಲ ಮಾಡಿದಾಗ ಇಲ್ಲ. ಯಾರು ಅತಿ ಶ್ರೀಮಂತನ ಇವತ್ತಿಗೂ ಅವ ತಗೊಳತಾನೋ ಅವ ಮುಂದೆ ಮಾಡ್ತಾನೋ, ಯಾವ ಕೆಳಗದಾನೋ ಬಹುತೇಕ ಪ್ರೈಮರಿ ಶಾಲೆಗೆ ನಾವು ಫೀಸ್ ಕಟ್ಟೋದು ಬಿಟ್ರೆ ಸೆಕೆಂಡರಿ ಹೋಗೇನೇ ಇಲ್ಲ. ಪ್ಯೂರ್ಲಿ ಅವನ ರಿಸರ್ವೇಷನ್ ಇಲ್ಲಿ ಮಟ್ಟ ಅವನಿಗೆ ಅವನ ಎಂಪ್ಲಾಯ್ಮೆಂಟ್ ತನೂ ಸಿಗಬೇಕು. ಆದರೆ ದುರ್ದೈವ ಅಂತಂದ್ರೆ ತಗೊಂತ ಹೊಂಟಾನು, ತಗೊಳ್ಳೋದ್ರಿಂದ ಅವನಿಗೆ ಇವತ್ತಿಗೂ ಕೂಡ ಮಾಡ್ತೀವಿ ಒಂದು 15% ಮಾತ್ರ ಪಕ್ಕ ಯುಟಿಲೈಸ್ ತಗೊಳ್ಳತೈತಿ ಕೆಟಗರಿಯಾಗ. ಇನ್ನೂ 85% ಮಂದಿಗೆ ಅದು ಏನು ಅನ್ನೋದೇ ಗೊತ್ತಿಲ್ಲ. ಬಹುತೇಕ ಭಾಳ ಹೈಯರ್ ಪ್ರೈಮೇಟ್ ಥರ ಬರ್ತಾರೋ ಅಲ್ಲಿ ಅವ್ರ ಎಜುಕೇಶನ್ ಸ್ಟಾಪ್ ಆಗ್ತೈತಿ. ಅವ್ರು ಬೇರೆ 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 ಕಸಬುಗಳಿಗೆ ಹೋಗಿಬಿಡ್ತಾರೆ. ಮತ್ತು ಬಹುತೇಕ ಒಂದು ಕೊಟ್ಟಂತ ಸೌಲಭ್ಯ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯಗೂ ಅದು ಮೂಡತೈತೆ ಅನ್ನುವಂಥ ಆಶಾ ಭಾವನೆ ಇಟ್ಕೊತೀವಿ. ಅದ ನಂತರ
ಜೊತೆಗೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಹಂಗ ಸರ್ಕಾರ ಸಾಕಷ್ಟು ಸೌಲಭ್ಯ ಕೊಡತ್ತ, ಒಂದು 10-15% ಮಾತ್ರ ಯುಟಿಲೈಸ್ ಆಗತ್ತೆ. ಇನ್ನು 85% ಬೇರೆ